ನಾನು ಸಾಯ್ಬೇಕು. ಅಂಜು, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅಣ್ಣಯ್ಯ, ಪ್ಲೀಸ್ ನೀನಾದ್ರೂ ಹೇಳು ಅವಳಿಗೆ. ಅಂಜಲಿ, ಹೀಗೆಲ್ಲ ಹಠ ಮಾಡಬಾರ್ದಮ್ಮ. ಡಾಕ್ಟರ್ ನಿಂಗೆ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ನಂಗೆ ರೆಸ್ಟು ಬೇಡ, ಏನು ಬೇಡ. ಆದಿತ್ಯ ಮಾವ ಇಲ್ಲ ಅಂದ್ರೆ ನಾನು ಬದುಕಲ್ಲ, ನಾನು ಸಾಯ್ತೀನಿ. ಅಯ್ಯೋ ಅಣ್ಣಯ್ಯ, ಡಾಕ್ಟರ್ ಕರಿ. ಡಾಕ್ಟರ್, ನಿನ್ನ ಆಸೆಗೆ ವಿರೋಧ ನಾವು ನಡ್ಕೊಳ್ಳಲ್ಲ ನೋಡು. ಆದಿತ್ಯ ಮಾವಂಗೂ ನಿಂಗೂ ಮದುವೆ ಮಾಡಿಸ್ತೀವಿ, ಆಯ್ತಾ? ಅಣ್ಣಯ್ಯ, ನೀನಾದ್ರೂ ಹೇಳೋ ಅವಳಿಗೆ. ಹ್ಞೂ ಕಣಮ್ಮ, ಅವ್ನು ಎಲ್ಲಿದ್ರು ಹುಡುಕೊಂಡು ಕರ್ಕೊಂಬಂದು ಇಬ್ರಿಗೂ ಮದುವೆ ಮಾಡಿಸ್ತೀನಿ, ಪ್ರಾಮಿಸ್. ಏನು ನಡೀತಾ ಇದೆ ಇಲ್ಲಿ? ಯಾಕೆ ಹೀಗೆ ಕಿರ್ಚಾಡ್ತಾ ಇದ್ದೀರಿ? ನಾನಾಗಲೇ ಹೇಳಿಲ್ವಾ ಪೇಷಂಟಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ? ನೋಡಿ, ಡ್ರಿಪ್ಸ್ ಹಾಕಬೇಕು. ದಯವಿಟ್ಟೆಲ್ಲ ಆಚೆ ಹೋಗಿ, ಪ್ಲೀಸ್ ಆಚೆ ಹೋಗಿ. ಹೋಗಿ ಬಾಮ, ಹುಷಾರು. ಆದಿತ್ಯ, ಲೋ, ಎಲ್ರೋ ಇವರು ಈ ಏರಿಯಾ ಬಿಟ್ಟು ಕ್ರಾಸ್ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರಿ. ಬ್ರೋ, ಆ ಕಡೆ ಒಂದು ಜಾಗ ಐತೆ ಬ್ರೋ, ಅಲ್ಲಂತ ಚೆಕ್ ಮಾಡೋಣ. ಮಿಸ್ ಆಗಲ್ಲಿ ಸಿಕ್ಲಿಲ್ಲ ಅಂತಂದ್ರೆ ಇವತ್ತು ಮಿಸ್ ಆಗಿದ್ದಾರೆ ಅಂತ ಅರ್ಥ. ಸರಿ ನಡಿ. ಅಯ್ಯೋ, ಸತ್ವಿ ನಾವು. ನಮ್ಮ ಕತೆ ಮುಗೀತು. ಏನು ಮಾಡೋದೀಗ? ಸರಿ ಬಾ. ನಿಂತ್ಕೊಳಮ್ಮ. ಏನು ಒಂದ್ ಕಡೆ ನಿಂತ್ಕೊಳಕ್ಕಾಗಲ್ಲ ನಿಂಗೆ? ಏನು ನಿನಗೆ ಮಾತ್ರ ಟೆನ್ಷನ್ ಆಗದ, ನನಗಾಗಲ್ವಾ? ಮತ್ತೇನೇನು, ಎಂತ ಜಾಗಕ್ಕೆ ತಂದು ಸಿಗಾಕ್ಸಿದ್ಯಾ ನೋಡು. ಇಲ್ಲಿಂದ ಎಲ್ಲೂ ಹೋಗಕ್ಕೂ ಆಗಲ್ಲ, ಬಚ್ಚಿಟ್ಕೊಳಕ್ಕೂ ಆಗಲ್ಲ. ನಮ್ಮ ಕತೆ ಮುಗೀತು. ನನ್ನ ಸಾವಿಗೆ ನೀನೇ ಕಾರಣ. ಹೋಗಿ ಹೋಗಿ ನಿನ್ ಜೊತೆ ಬಂದಲ್ಲ, ನನ್ ಕರ್ಮ ಬಡ್ಕೋಬೇಕು. ರೀ, ನನಗೇನು ಸಾಯಕ್ಕೆ ಇಷ್ಟನಾ? ನೋಡಿ, ನಿಮಗೆ ಆ ಸಿಗದೆ ಇರೋ ಆದಿತ್ಯ ಒಬ್ಬನೇ. ಆದರೆ ನನಗೆ ನಮ್ಮ ಅಪ್ಪ, ಅಮ್ಮ, ತಂಗಿ ಎಲ್ಲರೂ ಇದ್ದಾರೆ. ನಿಮ್ಮ ಥರ ಊರೂರು ತಿರ್ಗಕ್ಕೆ ಬಂದಿಲ್ಲ ನಾನು, ಆಯ್ತಾ? ನನ್ನ ಆದಿತ್ಯನ ಬಗ್ಗೆ ಮಾತಾಡೋ ರೈಟ್ಸ್ ಯಾರ ಕೊಟ್ಟಿದ್ದು? ಡ್ರೈವರ್ ನೀನು. ಡ್ರೈವರ್ ತರ ಇರೋದ್ ಕಲಿ. ಯಾವನ ಹತ್ರ ಮಾತಾಡ್ತಿದ್ಯಾ? ನಿಂತ್ಕೊಳ್ರೋ. ಡ್ರೈವರ್ ಕೆಲಸ ಯಾವಾಗಲೂ ಮುಗಿಸ್ಬಿಟ್ಟಿದ್ದೀನಿ ನಾನು. ನನ್ನ ಪೇಮೆಂಟು ಬಾಟನ ಬಾಕಿ ಇಟ್ಕೊಂಡಿರೋದು ನೀನು. ಆದರೂ ನೀನು ಕಾಪಾಡಕ್ಕೆ ಬಂದಿದ್ದೀನಲ್ಲ, ಇದು ಧರ್ಮದ ಕೆಲಸ ಅಂತಾರೆ. ಅಲ್ಲೇನೋ ಶಬ್ದ ಆಗ್ತಿದೆ. ಮೋಸ್ಟ್ಲಿ ಅವರೇ ಇರಬೇಕು. ಬನ್ನಿ ನೋಡೋಣ. ಅದೇ ಪುಕ್ಸಟ್ಟೆ ಮಾಡ್ತಾರಲ್ಲ, ಅದು. ಅರ್ಥ ಆಯ್ತಾ? ಯಾರಿಗೆ ಬೇಕು ನಿಮ್ ದುಡ್ಡು? ರೀ, ಅಮ್ಮ ತಾಯಿ, ಮನ್ಸಲ್ಲೇ ಬೆಡ್ಕೋ, ನಿನ್ ಕೈ ಮುಗಿತೀನಿ. ದೇವ್ರ ಹತ್ರ ಆದ್ರೂ ಬೇಡ್ಕೊಳಕ್ ಬಿಡಿ. ದೇವ್ರೆ, ಇದೇ ಲಾಸ್ಟ್ ಅನ್ಸುತ್ತೆ ನಾನು ಬದುಕೋದು. ಈ ಜನ್ಮದಲ್ಲೂ ನನ್ನ ಆದಿತ್ಯನಿಂದ ನನ್ನನ್ನು ದೂರ ಮಾಡ್ತೀಯಾ? ಪ್ಲೀಸ್ ದೇವ್ರೆ, ಹೇಗಾದ್ರೂ ಮಾಡಿ ಬಚಾವ್ ಮಾಡು. ನಿಮ್ಗೊಂದು ನಿಜ ಹೇಳ, ಈ ಕಾರು ನಂದೆ. ವಾಟ್? ಈ ಕಾರ್ ನಿಮ್ದ? ಏನು ನಂದ? ಯಾವೊಂದೋ ಈ ಕಾರು? ರೀ, ಮೊದ್ಲೇ ಹೆದ್ರ ಸಾಯ್ತಾ ಇದೀನಿ. ನೀವ್ ನೋಡ್ರಿ ಏನೇನೋ ಕತೆ ಹೇಳ್ತಿರಲ್ರಿ. ಗಾಡಿ ಸ್ಟಾರ್ಟ್ ಆಗಿದ್ರೆ ಮೊದ್ಲು ಬ್ಯಾಂಗ್ಳೂರಿಗೆ ಹೊರಡಿ. ಈ ಡಕೋಟಾ ಎಕ್ಸ್ಪ್ರೆಸ್ ಹಿಂದಕ್ಕೂ ಹೋಗಲ್ಲ, ಮುಂದಕ್ಕೂ ಬರಲ್ಲ. ನೋಡಿ, ಇವತ್ತು ನಾವು ದುನಿಯಾ ಫಿಲಮ್ ಹೀರೋಯಿನ್ ತರ ಇದನ್ನೇ ನಮ್ಮ ಜೀವನ ಮಾಡ್ಕೋಬೇಕು, ಆಯ್ತಾ? ಯಾವ್ದಾದ್ರು ಟೆಂಪೋನೋ ಆಟೋನೋ ಬಂದ್ರೆ ಎಬ್ಬಿಸ್ತೀನಿ, ಹತ್ಕೊಂಡು ಹೋಗೋಣ. ಏನು ರೀ, ನಂಬಿಕೆ ಇದ್ರೆ ಮಲ್ಕೊಳ್ಳಿ, ಇಲ್ಲ ಅಂದ್ರೆ ಕಣ್ ಬಿಡ್ಕೊಂಡು ಕೂತ್ಕೊಳ್ಳಿ. ನನಗಂತೂ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಎರಡರಲ್ಲೊಂದು ಡಿಸೈಡ್ ಮಾಡಿ, ಓಕೆ? ನಾನೇ ಮಲ್ಕೊಂತೀನಿ. ಹ್ಞೂ, ಪಾಚ್ಕೊಳ್ಳಿ.
ಎಷ್ಟೊತ್ತು ರೀ ಹಾಂ ಕತ್ಲಾಯ್ತು ಒಬ್ಬರು ಇಲ್ಲ ಅಂದ್ರೆ ಏನು ರೀ ಅರ್ಥ? ಏನೋ ಪ್ಲ್ಯಾನ್ ಮಾಡಿ ಬೇಕು ಅಂತಲೇ ಕಳಿಸಿದ್ದೀರಾ ಅಂತ ಅರ್ಥ ಅಲ್ವಾ? ಚಚೆ ಹಾಗೇನಿಲ್ಲ ಸರ್. ಹಾಗಾದ್ರೆ ಇಲ್ಲಿ ಏನು ಪ್ಲ್ಯಾನ್ ನಡೀತಾ ಇದೆ? ಆದಿತ್ಯನಿಗೆ ಮದುವೆ ಆಗಿದ್ಯಾ? ಅವನ ಹೆಂಡತಿ ಇದ್ದಾಳಾ? ಆಗ್ತಾರೆ ಸರ್, ಅದೇ ಹೊತ್ತಲ್ಲಿ ಇದ್ದಾರೆ ಅವರು. ಅಂದ್ರೆ ಅಂದರೆ ಇಬ್ಬರು ಲವ್ ಮಾಡ್ತಾ ಇದ್ದಾರೆ ಸರ್. ಮದುವೆ ಆಗೋ ಯತ್ನಲ್ಲೂ ಇದ್ದಾರೆ. ಆಗಿದೆ ಅಂದಂಗಿತ್ತು, ಇದೇನು ಸ್ಟೋರಿ ಚೇಂಜ್ ಆಗ್ತಾ ಇದೆ? ಅದು ಅದೇನು ಅಂದರೆ ಅವರಿಬ್ಬರು ಎಂಗೇಜ್ಮೆಂಟು ಸ್ವರ್ಗದಲ್ಲಾಗಿದೆ, ಮದುವೆ ಇಲ್ಲಾಗಬೇಕು ಅಷ್ಟೇ ಸರ್. ಸರಿ, ಹಾಗಾದ್ರೆ ತಡ ಯಾಕೆ? ದೊಡ್ಡವರಾಗಿ ಏನು ಮಾಡಿ ಮುಗಿಸ್ಬೇಕು ಮುಗಿಸ್ಬಿಡಿ, ಮದುವೆ ಮಾಡಿಬಿಡಿ. ಓಕೆ ಸರ್, ನೀವು ಹೇಳ್ದಂಗೆ ಆಗ್ಬಿಡಿ. ಹಾಗೆ ಆಗಲಿ ಅಲ್ಲ ರೀ, ಅವರು ಪ್ರೀತಿಸ್ತಾ ಇದ್ದಾರೆ ಅಂದರೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಅದರಲ್ಲಿ ಹಾಗೆ ಆಗಲಿ ಏನು ಬಂತು ಮಂಡು. ಆದರೆ ಒಂದು ಮಾತು ನೆನಪಿರಲಿ, ಅವರಿಬ್ಬರ ಮದುವೆ ನನ್ನ ಎದುರುಗಡೆನೆ ಶಾಸ್ತ್ರೋಕ್ತವಾಗಿ ಮತ್ತು ಕಾನೂನು ಪ್ರಕಾರನೇ ನಡಿಬೇಕು. ಆಗ ಮಾತ್ರ ಮದುವೆ ಅಂತ ನಾನು ನಂಬ್ತೀನಿ. ನಮ್ಮ ಸಂಜು ಮದುವೆ ತಾನೇ, ಮಾಡ್ಸೋಣ ಬಿಡಿ ಸರ್. ಊರು ತುಂಬ ಪೆಂಡಲ್ ಹಾಕಿ ಜನರೆಲ್ಲ ಕರೆಸಿ ಜೋರ ಮಾಡಿಬಿಡೋಣ. ಸಂಜು ರೀ, ನಾನು ಮಾತಾಡ್ತಾ ಇರೋದು ಆದಿತ್ಯನ ಮದುವೆ ಬಗ್ಗೆ. ಅದು ನಮ್ಮ ಹಳೆ ಕಾರ್ ಡ್ರೈವರು ಸಂಜು ಅಂತ, ಅವನು ನೆನಪಿ ಬಂದ್ಬಿಟ್ಟ ಸರ್, ಅಷ್ಟೇ. ಅವರಿಬ್ರು ಒಟ್ಟಿಗೆ ಬಂದು ನನ್ನ ಎದುರುಗಡೆ ನಿಂತಾಗ ಮಾತ್ರ ಆಸ್ತಿ ಆದಿತ್ಯನಿಗೆ ಮತ್ತು ಅವನ ಹೆಂಡತಿಗೆ ಸಮವಾಗಿ ಸಿಗುತ್ತೆ. ಆಮೇಲಿಂದ ಎಲ್ಲ ಆಸ್ತಿಗೂ ಅವರಿಬ್ಬರೇ ಸಂಪೂರ್ಣ ಜವಾಬ್ದಾರರಾಗ್ತಾರೆ. ಆಮೇಲೆ ಆಸ್ತಿ ಮಾರೋ ಹಕ್ಕು, ಅದನ್ನು ದಾನ ಮಾಡೋ ಹಕ್ಕು ಅವರಿಬ್ಬರಿಗೆ ಇರುತ್ತೆ. ಅದು ಇಬ್ರು ಒಪ್ಪಿದ್ರೆ ಮಾತ್ರ ಆಸ್ತಿ ಮಾರೋದಕ್ಕೆ ಸಾಧ್ಯ. ಇದು ವಿಲ್ಲಲ್ಲಿರೋ ಕಂಡೀಷನ್. ಆದರೂ ಈ ವಿಷಯ ನನಗೆ ಹೇಳೇ ಇಲ್ವಲ್ಲ ಸರ್. ಲಾಯರು ನಾನಾ ನೀನಾ? ನೀವು ಸರ್. ಅಂದಮೇಲೆ ಯಾವ್ಯಾವ್ದನ್ನ ಯಾರಿಗೆ ಹೇಳಬೇಕು, ಯಾವಾಗ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ರೀ. ಈಗ ನಾನು ಹೇಳಿದ್ದನ್ನು ಮಾಡೋದು ಮಾತ್ರ ನಿಮ್ಮ ಕೆಲಸ. ಜಾಸ್ತಿ ಬುದ್ಧಿವಂತಿಕೆ ಯೂಸ್ ಮಾಡಬೇಡಿ. ಸಾರಿ ಸರ್. ಸರಿ, ಬರ್ತೀನಿ. ಸದ್ಯ ಇವನು ಹೋದ, ಆದರೆ ದೊಡ್ಡ ಫಿಟ್ಟಿಂಗ್ ಇಟ್ಟು ಹೋಗ್ಬಿಟ್ನಲ್ಲ. ಏನು ಮಾಡೋದು ಇವಾಗ? ಈ ವಿಷಯನ ಚಂದ್ರ ಹೇಳಬೇಕು. ಅವಳಿಗೆ ಹೇಳಿದ್ರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾಳೆ. ಸಂಜು ಬೇರೆ ಊರು ಬಿಟ್ಟು ಹೋಗಿದ್ದಾನೆ, ಅಂಜಲಿ ದೊಡ್ಡ ರಾಮಾಯಣ ಮಾಡ್ಕೊಂಡು ಕೂತಿದ್ದಾಳೆ. ಏನು ಮಾಡೋದು ತಲೆನೇ ಓಡ್ತಿಲ್ವಲ್ಲ. ಕಪ್ಪೆ ತಗೊಂಡು ಕೊಳಗಕ್ಕೆ ಬಿಟ್ಟಂಗೆ ಆಯಿತು. ಏನು ಮಾಡೋದಪ್ಪ? ಥೋ, ಅಯ್ಯೋ. ಕಾರಲ್ಲಿ ಯಾರೋ ಕೂತಿದ್ರು, ಡ್ರೈವ್ ಮಾಡ್ತಾ ಇದ್ರು. ನಮ್ಮನ್ನ ಅಟ್ಟಿಸ್ಕೊಂಡು ಬಂದು ಡಿಕ್ಕಿ ಹೊಡೆದು ಸಾಯಿಸೇ ಬಿಟ್ರು.